ಮೆಲೋನಿಗೆ ಮೋದಿ ಚಾಕ್ಲೇಟ್ ಕೊಟ್ರೆ ಏನ್ ತಪ್ಪು? ಮೋದಿ ಪರ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಬ್ಯಾಟ್ ಬೀಸಿದ್ದಾರೆ. ಭಾರತದ ಕಂಪನಿಯ ಚಾಕ್ಲೇಟ್ ಕೊಟ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೆಹರು ರೀತಿ ಬೆಚ್ಚನ ಮನೆಯಲ್ಲಿ ಹೋಗಿ ಮಾಡಿಲ್ವಲ್ಲ. ಭಾರತದ ಕಂಪನಿಯ ಚಾಕ್ಲೇಟ್ ಅನ್ನು ಕೊಟ್ಟಿದ್ದಾರಷ್ಟೇ. ನೆಹರು ರೀತಿ ಬ್ಯಾಟನ್ ಮನೆಯಲ್ಲಿ ಮಲ್ಕಿಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯತ್ನಾಳ್ ಪ್ರಶ್ನೆ ಮಾಡ್ತಾ ಇರೋದು. ಮೋದಿ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಯತ್ನಾಳ್. ನೆಹರು ನನ್ನ ತಾಯಿ ಜೊತೆ ನನ್ನ ಮನೆಯಲ್ಲಿದ್ದ. ಮೌಂಟ್ ಬ್ಯಾಟನ್ ಮಗಳ ಪುಸ್ತಕದಲ್ಲೇ ಉಲ್ಲೇಖ ಆಗಿದೆ. ಶರದ್ ಪವಾರ್ ಅವರೇ ಮೋದಿ ಪರ ಬ್ಯಾಟ್ ಬೀಸಿದ್ದಾರೆ. ಅದಕ್ಕೆ ತಲೆನೂ ಇಲ್ಲ. ಅದು ಏನದಕ್ಕೆ ಡಿಗ್ನಿ ಬಾಯ್ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ನೋಡ್ರಿ, ಪಾರ್ಲೆ ಕಂಪನಿದು ಒಂದು ಚಾಕ್ಲೇಟ್ ಕೊಟ್ಟಾರ. ಏನ್ ತಪ್ಪೇನಾಯ್ತು? ನೆಹರೂನ ಹಂಗ ರಾತ್ರಿ ಲಾಡ್ ಮಾಡ್ಕೊಂಡು ಬ್ಯಾಟನ್ ಮನ್ಯಾಗ ಏನ್ ಮಕ್ಕೊಂಡಿಲ್ಲಲ್ಲ. ನೆಹರು ಏನ್ ಮಾಡ್ಯಾನ, ರಾಜೀವ್ ಗಾಂಧಿ ಇಂಡಿಯನ್ ನೇವಿದು ಹಡಗು ಒಯ್ದು ದೇಶದ್ರೋಹಿಗಳನ್ನ ತಗೊಂಡು ಅದ್ರೊಳಗ ಅದನ್ನ ಇದು ಮಾಡದ, ಪಾರ್ಟಿ ಮಾಡದ. ರಾಜೀವ್ ಗಾಂಧಿ ಮಾಡಿದ್ದು. ನೆಹರು ಅಂತರೂ ಲಾರ್ಡ್ ಮೌಂಟ್ ಬ್ಯಾಟನ್ ಮಗಳು ಬರೀತಾಳ, ಪುಸ್ತಕ ಬರ್ದಾಳ. ಲಾರ್ಡ್ ಮೌಂಟ್ ಬ್ಯಾಟನ್ ಕೊನೆಯ ವಯಸ್ಸರ ಇದ್ದ ಅವನ ಮಗಳು ಬಂದು ಪುಸ್ತಕ ಬರ್ದಾಳ. ಗಾಂಧಿ ಹತ್ಯೆ ಆದಾಗ ನೆಹರು ನನ್ನ ತಾಯಿ ಜೊತೆಗೆ ನನ್ನ ಮನೆಯಲ್ಲಿದ್ದ, ತಾಸಾನುಗಟ್ಲೆ ಇದ್ದ. ಅಂದ್ರೆ ಗಾಂಧಿ ಅಲ್ಲಿ ಕೊಲೆ ಆಗಿರ್ತದೆ. ನೆಹರು ಎಲ್ಲಿದ್ದ? ಲಾರ್ಡ್ ಮೌಂಟ್ ಬ್ಯಾಟನ್ ಹೆಂಡತಿ ಜೋಡ ಇದ್ದ, ನನ್ನ ತಾಯಿ ಜೋಡ ಇದ್ರತ್ತ ಆ ಹೆಣ್ಮಗಳ ಪುಸ್ತಕ ಬರ್ದ. ನೋಡಿ, ಇಂಥ ದೇಶದ್ರೋಹಿ ಕೆಲಸ ಮಾಡಿದಂಥ ಕುಟುಂಬ ಅದು ಮತ್ತು ಅದಕ್ಕೆ ಯಾವುದೂ ಇಲ್ಲಲ್ಲ. ಅದು ಯಾವ ಜನಾಂಗದ್ದು ಅದನ್ನೂ ಇಲ್ಲಲ್ಲ. ಹಿಂದೂವರೇ ಐತೆ, ಅದೂ ಇಲ್ಲ. ಮತ್ತೊಂದು ಜನಾಂಗ ಅದೂ ಇಲ್ಲ. ಅದು ಯಾವುದೇ ಪೂರ್ತಿ ಕ್ರಾಸ್ ಐತೆ. ಹಿಂಗಾಗಿ ಅವನಿಗೆ ಏನು ಬರ್ತದೆ ಬಾಯಿಗೆ ಬಂದಂಗೆ ಮಾತಾಡ್ತಾನ. ಅದು ಗೌರವನೇ ಕಳ್ಕೊಂಡ್ಬಿಟ್ಟ. ಅವ ಹೆಂಗೆ ಬರ್ಬೇಕು, ಪಾರ್ಲಿಮೆಂಟ್ಗೆ ಹೆಂಗೆ ಬರ್ಬೇಕು ಅನ್ನೋ ಕನಿಷ್ಠ ಸೌಜನ್ಯ. ಚಾಕ್ಲೇಟ್ ತಿನ್ಕೋತ ಬರ್ತಾನ, ಅಂಗಿ ಗುಂಡಿ ತಕೊಂಡು ಬರ್ತಾನ. ಒಂದು ಪಾರ್ಲಿಮೆಂಟ್ನಾಗ ಎಂತಿಂತವ್ರು ಹೋಗ. ಈ ದೇಶನಾಗ ವಲ್ಲಭಭಾಯ್ ಪಟೇಲ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಎಂತಿಂಥ ಪುಣ್ಯಾತ್ಮರು ಅಲ್ಲಿ ಕೂತ್ ಹೋಗ್ಯಾರ. ವಿರೋಧ ಪಕ್ಷದಾಗ ಎಂತಿಂತವ್ರು ಇದ್ರು ಹಿಂದೆ. ಈಗ ಇಂಥವನೊಬ್ಬನ ಅಯೋಗ್ಯನ ಮೊದಲು ಇವನೇ ದೇಶದ್ರೋಹಿ ಒಳಗೆ ಹಾಕ್ಬೇಕು. ನನಗೆ ಕೆಲಸ ಅಷ್ಟು ಹಗರಣ ಅದಾವ. ಇವ ಸುಬ್ರಹ್ಮಣ್ಯಂ ಸಾಹೇಬ್ ಹೇಳಿದ್ರು, ಗಾಂಜಾ ಚರಸ್ಸು ಮತ್ತು ಇದ್ರಾಗ ನಶೆದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗ ಸಿಕ್ಕಿದ್ದ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ರು. ನಮ್ಮ ದೇಶದ ಮರ್ಯಾದೆ ಹೋಗಬಾರ್ದು ಅಂತೇಳಿ ಇವನು ಬಿಡಿಸ್ಯಾರ. ಇವನ ಏನೇ ಹೋಗಿದ್ದಲ್ಲ, ಇವ ಡ್ರಗ್ ಅಡಿಕ್ಟ್ ಇದ್ದ. ಪ್ರಧಾನಮಂತ್ರಿ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. ಪ್ರಧಾನಮಂತ್ರಿ ಇಡೀ ತನ್ನ ಜೀವನಾನೇ ದೇಶಕ್ಕೆ ಕೊಟ್ಟಂಥ ಪ್ರಧಾನಮಂತ್ರಿಗಳದಾರ. ಈ ಚಾಕ್ಲೇಟ್ ಪಾಕ್ಲೇಟ್ ಕೊಡುವಂಥದ್ದು ಏನಿಲ್ಲ. ಚಾಕ್ಲೇಟ್ ಕೊಟ್ಟಿದ್ದರಿಂದ ನಮ್ಮ ದೇಶದ ಒಂದು ಪ್ರಾಡಕ್ಟು ಜಗತ್ತಿಗೆ ಗುರ್ತಾಯ್ತು. ಬಂದು ಭಾರತನಾಗೂ ಇಂಥ ಒಂದು ಚಾಕ್ಲೇಟ್ ತಯಾರು ಮಾಡ್ತಾರಪ್ಪ. ಮತ್ತು ಅವರು ಇಟ್ಲಿ ಪ್ರಧಾನಮಂತ್ರಿನೇ ಅಪ್ರಿಸಿಯೇಟ್ ಮಾಡ್ಯಾರಲ್ಲ. ಪರಿಶ್ರಮಿ ಪ್ರಧಾನಮಂತ್ರಿ ಅಂತ ಹೇಳಿ ಬಿರುದು ಕೊಟ್ಟಾರ. ಯಾರು? ಇಟ್ಲಿ ಪ್ರಧಾನಮಂತ್ರಿ. ಹಾರ್ಡ್ ವರ್ಕ್, ಪರಿಶ್ರಮ ಅನ್ನುವಂಥದ್ದಕ್ಕೆ ಯಾವುದೋ ಒಂದು ಸಂಸ್ಕೃತಿ ವರ್ಡ್ ಉಪಯೋಗ ಮಾಡಿ ಅದನ್ನ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಒಬ್ಬ ದೇಶದ ನೋಡ್ರಿ, ನಿನ್ನೆ ಶರದ್ ಪವಾರ್ ಹೇಳ್ಯಾರ. ಶರದ್ ಪವಾರ್ ವಿದೇಶದ ಪ್ರಧಾನಮಂತ್ರಿ ಹೋಗಿದ್ದನ್ನ ನಾವು ಅಪಮಾನ ಮಾಡಬಾರ್ದು. ಅವ್ರ ದೇಶಕ್ಕೆ ಒಳ್ಳೇದಾಗೋದಕ್ಕೆ ಅವ್ರೇನು ನೋಡ್ರಪ್ಪ. ನಮ್ಮ ಮೋದಿಯವ್ರಿಗೆ ಏನು ಕುಡಿ ಚಟ ಇಲ್ಲ, ತಿನ್ನು ಚಟ ಇಲ್ಲ, ಯಾವುದೂ ಇಲ್ಲ. ಅವ್ರು ಎದಕ್ಕೆ ಹೋಗ್ತಾರೆ? ದೇಶದ ಸಲುವಾಗಿ. ಅದು